ವೀಕ್ಷಕರೇ, ಪುಸ್ತಕದ ಓದು ತೀರಾ ಕಳಪೆ ಮಟ್ಟಕ್ಕೆ ಕುಸಿತಿರುವಂತಹ ಈ ಒಂದು ಕಾಲದಲ್ಲಿ ರಾಬರ್ಟ್ ಟಿ ಕಿಯೋಸಾಕಿ ಎಂಬುವರು ಬರೆದಂತಹ ರಿಚ್ ಡ್ಯಾಡಿ ಪೂರ್ ಡ್ಯಾಡಿ ಎಂಬ ಕೃತಿ ಇದೀಗ ವಿಶ್ವಾದ್ಯಂತ ತೀವ್ರ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಯಾವುದೇ ಲಿಸನಿಂಗ್ ಆಪ್ ಅಥವಾ ಆಡಿಯೋ ಪ್ಲಾಟ್ಫಾರ್ಮ್ ಅಲ್ಲಿ ನೋಡಿದ್ರೂ ಕೂಡ ಈ ಕೃತಿಯದ್ದೇ ಈಗ ಸದ್ದು. 1997ರಲ್ಲಿ ರಚನೆಯಾದಂತಹ ಈ ಒಂದು ಕೃತಿ ಇವತ್ತು 40ಕ್ಕೂ ಹೆಚ್ಚಿನ ದೇಶಗಳಲ್ಲಿ 40ಕ್ಕೂ ಹೆಚ್ಚಿನ ಭಾಷೆಗಳಲ್ಲಿ ತರ್ಜುಮೆಯಾಗಿ ಈವರೆಗೂ ಇದರ 32 ಮಿಲಿಯನ್ಗೂ ಹೆಚ್ಚು ಕಾಪಿಗಳು ವರ್ಲ್ಡ್ ವೈಡ್ ಖರ್ಚಾಗಿವೆ. ಅಂದ್ರೆ ಇದರ ಪಾಪ್ಯುಲಾರಿಟಿ ಎಂತದ್ದು ಅಂತ ನೀವೇ ಅಂದಾಜು ಮಾಡಿ. ಅಂದ್ರೆ ಇಲ್ಲಿ ಈ ಕೃತಿಯ ಲೇಖಕರಾದ ರಾಬರ್ಟ್ ಪೋಷಕರು ತಮ್ಮ ಮಕ್ಕಳನ್ನ ಶ್ರೀಮಂತರಾಗಿಸೋದಕ್ಕೆ ಏನೇನು ಕಲಿಸಿಕೊಡ್ತಾರೆ ಹಾಗೂ ಬಡ ಮತ್ತು ಮಧ್ಯಮ ವರ್ಗದ ಪೋಷಕರು ಏನನ್ನ ಕಲಿಸದೆ ತಮ್ಮ ಮಕ್ಕಳು ಮುಂದೆನೂ ಕೂಡ ಬಡವರಾಗಿಯೇ ಇರುವಂತೆ ಮಾಡ್ತಾರೆ ಎಂಬ ಬಗ್ಗೆ ಸರಳ ಹಾಗೂ ಪ್ರಾಕ್ಟಿಕಲ್ ವಿವರಣೆ ನೀಡಿದ್ದಾರೆ. ಅದಷ್ಟೇ ಅಲ್ಲ, ಬಡವರ್ಗ ದಿನಕ್ಕೆ 200-300 ರೂಪಾಯಿಗಳ ಕೂಲಿಗಾಗಿ ದಿನವಿಡೀ ಕಷ್ಟಪಡ್ತಾರೆ. ಆದರೆ ಧನಿಕರು ಮಾತ್ರ ಆರಾಮಾಗಿ ಎಸಿ ರೂಮಲ್ಲಿ ಕುಳಿತು ಒಂದೇ ಗಂಟೆಯಲ್ಲಿ ಹೇಗೆ ಲಕ್ಷಾಂತರ ರೂಪಾಯಿ ಸಂಪಾದಿಸ್ತಾರೆ ಹಾಗೂ ಹಣವನ್ನು ಖರ್ಚು ಮಾಡೋದ್ರಲ್ಲಿ ಧನಿಕರಿಗೂ ಮತ್ತು ಅದರ ಬಡವರ್ಗಕ್ಕೂ ಇರುವ ವ್ಯತ್ಯಾಸಗಳೇನು, ಬಡವರು ಬಡವರಾಗಿ ಯಾಕೆ ಉಳಿದು ಹೋಗ್ತಾರೆ, ಈ ಹಣ ಸದಾ ಸಿರಿವಂತರ ವಶಕ್ಕೆ ಒಳಪಡುವುದು ಯಾಕೆ, ಇಂತಹ ಅನೇಕ ಸ್ವಾರಸ್ಯಕರ ಸಂಗತಿಗಳ ಬಗ್ಗೆ ಲೇಖಕ ರಾಬರ್ಟ್ ರವರು ಈ ಒಂದು ಕೃತಿಯಲ್ಲಿ ಸೊಗಸಾಗಿ ಚರ್ಚೆ ಮಾಡಿದ್ದಾರೆ. ಈ ಎಲ್ಲದರ ಬಗ್ಗೆ ಹಾಗೂ ಈ ಕೃತಿ ಏನು ಹೇಳಿದೆ ಎಂಬ ಬಗ್ಗೆ ಈ ವಿಡಿಯೋದಲ್ಲಿ ಸವಿವರವಾಗಿ ತಿಳಿತಾ ಹೋಗೋಣ ಬನ್ನಿ ವೀಕ್ಷಕರೇ. ಈ ಕೃತಿಯ ಲೇಖಕರಾದಂತಹ ರಾಬರ್ಟ್ ಕೂಡ ಮೂಲತಃ ಮಧ್ಯಮ ವರ್ಗದ ಕುಟುಂಬದವರೇ. ಅವರಿದ್ದ ಏರಿಯಾದಲ್ಲಿ ಇದ್ದದ್ದು ಒಂದೇ ಶಾಲೆ. ಹಾಗಾಗಿ ಅಲ್ಲಿ ಧನಿಕರು, ಮಧ್ಯಮ ವರ್ಗದ ಮಕ್ಕಳು ಹಾಗೂ ಬಡ ಮಕ್ಕಳು ಹೀಗೆ ಸುತ್ತಮುತ್ತ ಪ್ರತಿಯೊಬ್ಬರು ಕೂಡ ಅಲ್ಲಿಯೇ ಕಲಿತಾ ಇದ್ರು. ಹೀಗಿರುವಾಗ ಇದೇ ಶಾಲೆಯಲ್ಲಿ ಓದ್ತಾ ಇದ್ದಂತಹ ರಾಬರ್ಟ್ಗೆ ಮೈಕಲ್ ಎಂಬ ಸಹಪಾಠಿಯೊಬ್ಬರ ಪರಿಚಯವಾಗುತ್ತೆ. ರಾಬರ್ಟ್ರ ತಂದೆ ಸರ್ಕಾರಿ ನೌಕರರಾಗಿದ್ದವರು. ಮೈಕಲ್ರ ತಂದೆ ಬಿಸ್ನೆಸ್ ಗಿಳಿದು ಅದರಿಂದ ಬಂದ ವರಮಾನ ಹಾಗೂ ಲಾಭಾಂಶದಲ್ಲಿ ಕುಟುಂಬವನ್ನ ಸಲಹುತ್ತಾ ಇದ್ರು. ಇಲ್ಲಿ ರಾಬರ್ಟ್ ತಂದೆಯನ್ನ ಬಡವರೆಂದು, ಮೈಕಲ್ ತಂದೆಯನ್ನ ರಿಚ್ ಡ್ಯಾಡಿ ಅಂತ ಭಾವಿಸ್ತಾರೆ. ಸರ್ಕಾರಿ ನೌಕರರು ಬಡವರಾಗಲು ಹೇಗೆ ಸಾಧ್ಯ, ಇನ್ನು 8ನೇ ತರಗತಿ ಮಾತ್ರವೇ ಓದಿದ ಮೈಕಲ್ರ ತಂದೆ ಹೇಗೆ ಧನಿಕರಾಗೋದಕ್ಕೆ ಸಾಧ್ಯ ಅಂತ ನಿಮ್ಮಲ್ಲಿ ಗೊಂದಲ ಇರಬಹುದು. ಈ ಒಂದು ಗೊಂದಲಕ್ಕೆ ಇಲ್ಲಿ ಸೂಕ್ತ ಉತ್ತರವನ್ನ ಕಂಡುಕೊಳ್ಳೋಣ. ಇಲ್ಲಿ ರಾಬರ್ಟ್ ತಾವು ಓದ್ತಾ ಇದ್ದಂತಹ ಶಾಲೆಯಲ್ಲಿ ಬಡವರು, ಶ್ರೀಮಂತರು ಹೀಗೆ ಎಲ್ಲರೂ ಇದ್ದಿದ್ರಿಂದ ಶ್ರೀಮಂತರ ಮಕ್ಕಳನ್ನ ಸದಾ ಗಮನಿಸ್ತಾ ಇದ್ದಂತಹ ರಾಬರ್ಟ್ಗೆ ತಾನೂ ಕೂಡ ಅವರಂತೆ ಹಣವಂತನಾಗುವಂತಹ ಬಯಕೆ ಉಂಟಾಗುತ್ತೆ. ಇದೇ ಹಂಬಲದಿಂದ ತಾನು ಸಿರಿವಂತನಾಗುವ ಬಗೆ ಹೇಗೆ ಅಂತ ಈ ರಾಬರ್ಟ್ ತನ್ನ ಪೂರ್ ಡ್ಯಾಡಿಗೆ ಕೇಳಿದಾಗ ಅವರು ನಮ್ಮ ಹಿರಿಯರು ಹೇಳದಂತೆ ಚೆನ್ನಾಗಿ ಓದು, ಒಳ್ಳೆ ಹಾದಿಯಲ್ಲಿ ಮುನ್ನಡೆದ್ರೆ ಒಳ್ಳೆಯ ನೌಕರಿ ಸಿಕ್ಕಿ ಕೈ ತುಂಬ ಸ್ಯಾಲರಿ ಎಣಿಸ್ತಾ ಧನವಂತನಾಗೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಇದೇ ಪ್ರಶ್ನೆಯನ್ನ ಮೈಕಲ್ನ ರಿಚ್ ಡ್ಯಾಡಿ ಬಳಿಯೂ ಕೂಡ ಈ ರಾಬರ್ಟ್ ಕೇಳಿದಾಗ ಅವರು ಈ ಪ್ರಶ್ನೆಗೆ ನಾನು ಉತ್ತರ ಕೊಡೋದಿಲ್ಲ, ಆದರೆ ನೀನು ಹೇಳದಂತೆ ಮಾಡಿದ್ರೆ ಈ ಪ್ರಶ್ನೆಗೆ ನಿನಗೆ ಉತ್ತರ ಸಿಗುತ್ತೆ ಅಂತ ಹೇಳಿ ಒಂದು ಸೂಪರ್ ಮಾರ್ಕೆಟ್ಗೆ ಈ ರಾಬರ್ಟ್ನ ಕರೆದೊಯ್ದು ಅಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡೋದಕ್ಕೆ ಸೂಚಿಸ್ತಾರೆ. ಅದಕ್ಕೆ ತಾವು ಕೂಲಿಯನ್ನು ಕೊಡುವುದಾಗಿ ಹೇಳ್ತಾರೆ. ಈ ರಾಬರ್ಟ್ ಅದರಂತೆ ಅಲ್ಲಿ ಕೆಲಸ ಮಾಡುವಾಗ ಅದು ವಿಪರೀತ ರಿಸ್ಕ್ ಅನ್ಸಿ ನಾನಿನ್ನು ಇಲ್ಲಿ ಕೆಲಸ ಮಾಡಲಾರೆ ಅಂತ ಹೇಳ್ತಾರೆ. ಆಗ ಈ ರಿಚ್ ಡ್ಯಾಡಿ ರಾಬರ್ಟ್ರಿಗೆ ಸಂಬಳಕ್ಕಾಗಿ ಇನ್ನೊಬ್ಬರು ಬಳಿ ದುಡಿಯೋರ ಪಾಡೆಲ್ಲ ಇಷ್ಟೇ, ಅವರು ಕೇವಲ ಹಣಕ್ಕಾಗಿ ಅಷ್ಟೇ ಕೆಲಸವನ್ನ ಮಾಡಿ ಹೈರಾಣಾಗ್ತಾರೆ. ಬರುವ ಅಲ್ಪ ಆದಾಯವನ್ನ ಅವರು ತಮ್ಗಾಗಿಯೂ ಕೂಡ ಖರ್ಚನ್ನ ಮಾಡದೆ ವೃಥಾ ಬೇರೆಯವ್ರಿಗಾಗಿ ಖರ್ಚನ್ನ ಮಾಡಿ ಹಣ ಖಾಲಿಯಾದಾಗ ಮತ್ತದೇ ಹತಾಶೆಯಲ್ಲಿ ಕೆಲಸವನ್ನ ಮುಂದುವರಿಸ್ತಾರೆ. ನೀನು ಶ್ರೀಮಂತನಾಗಬೇಕು ಅಂದ್ರೆ ಕೆಲಸ ಮಾಡ್ತಲೇ ಏನಾದರೂ ಬಿಸ್ನೆಸ್ ಮಾಡು, ಆ ಬಿಸ್ನೆಸ್ನಿಂದಲೇ ನಿನ್ನ ಮುಖ್ಯ ಆದಾಯ ಹರಿದು ಬರಬೇಕು, ನೀನು ಮಾಡುವಂತಹ ಇತರೆ ಕೆಲಸ ಕೇವಲ ಪಾರ್ಟ್ ಟೈಮ್ ಆದಾಯದಂತೆ ಇರಬೇಕು ಅಂತ ಹೇಳ್ತಾರೆ. ಈ ರಿಚ್ ಡ್ಯಾಡ್ ನೀಡಿದಂತಹ ಈ ಒಂದು ಸಲಹೆ ರಾಬರ್ಟ್ರ ಮನಸ್ಸಲ್ಲಿ ಅಚ್ಚೊತ್ತಿತ್ತು. ಆತ ಇದರ ಕುರಿತು ಬಹು ಆಳವಾದ ಚಿಂತನೆಯಲ್ಲಿ ತೊಡಗಿದ್ದ. ಈ ರಿಚ್ ಡ್ಯಾಡ್ ಹೇಳಿದಂತೆ ಆತ ತಾವು ವರ್ಕ್ ಮಾಡಿದಂತಹ ಸೂಪರ್ ಮಾರ್ಕೆಟ್ನಲ್ಲಿ ಕೆಲವು ಕಾಮಿಕ್ಸ್ ಹಾಗೂ ಇತರ ಮಕ್ಕಳ ಕೃತಿಗಳನ್ನ ಪಡೆದು ಅವುಗಳನ್ನ ತಮ್ಮ ಮನೆಯಲ್ಲಿ ತಾವೇ ಸಂಗ್ರಹ ಮಾಡಿ ತಮ್ಮ ತಾಯಿಯನ್ನ ಅದರ ಲೈಬ್ರರಿಯನ್ನಾಗಿ ಇರಿಸಿ ಓದೋದಕ್ಕೆ ಬರುವ ಮಕ್ಕಳಿಂದ 10 ಸೆಂಟ್ ಪಡೆದು ಒಳಬಿಡುವಂತೆ ತಾಕೀತನ್ನ ಮಾಡಿದ್ದ. ಈಗ ಆತನಿಗೆ ರಿಚ್ ಡ್ಯಾಡ್ ಕೊಟ್ಟಂತಹ ಸಲಹೆ ಮಹತ್ವ ಅರಿವಾಗಿತ್ತು. ಅವ್ರ ಪ್ರಕಾರ ಒಬ್ಬ ಬಡವ ಹಣಕ್ಕಾಗಿ ತಾನು ದುಡಿದರೆ ಶ್ರೀಮಂತ ಹಣವೇ ತನಗಾಗಿ ದುಡಿಯುವಂತೆ ನೋಡಿಕೊಳ್ತಾನೆ. ಇದನ್ನ ಆತ ತಾನೇ ಪ್ರಾಯೋಗಿಕವಾಗಿ ಕೂಡ ಕಂಡುಕೊಂಡಿದ್ದ. ಒಂದು ವೇಳೆ ಇದೇ ಉತ್ತರವನ್ನು ಅವತ್ತು ಆತನ ಪ್ರಶ್ನೆಗೆ ರಿಚ್ ಡ್ಯಾಡ್ ತಕ್ಷಣವೇ ನೇರವಾಗಿ ಹೇಳಿದ್ರೆ ಅವನ ತಲೆಯದು ಹೋಗ್ತಾನೆ ಇರಲಿಲ್ಲ. ನಮ್ಮಲ್ಲಿ ಬಹುತೇಕರ ಪೋಷಕರು ಕಷ್ಟಪಟ್ಟು ದುಡಿಯಲು, ಹಣದ ಹಿಂದೆ ಓಡಲು ತಾಕೀತು ಮಾಡ್ತಾರೆ. ಅವರ ಮಾತನ್ನ ನಂಬಿ ನಾವು ಕೂಡ ಹಣದ ಹಿಂದೆ ಬೀಳ್ತೀವಿ. ನಾವು ನಮಗಾಗಿ ದುಡಿಯುವ ಬದಲು ನಮ್ಮ ಬಾಸ್ಗಾಗಿ ದುಡಿತಾ ಅವರನ್ನ ಸಿರಿವಂತರಾಗಿ ಮಾಡ್ತೀವಿ ವಿನಃ ನಾವು ಮಾತ್ರ ಯಥಾಸ್ಥಿತಿಯಲ್ಲಿ ಉಳಿದು ಹೋಗ್ತೀವಿ. ವೀಕ್ಷಕರೇ, ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿಗೂ ಹಾಗೂ ನಾರ್ಮಲ್ ವ್ಯಕ್ತಿಗೂ ಇರುವ ವ್ಯತ್ಯಾಸ ಒಂದೇ. ಸಕ್ಸಸ್ಫುಲ್ ವ್ಯಕ್ತಿ ತಾನು ಸಂಪಾದಿಸಿದ ಹಣವನ್ನ ಇನ್ವೆಸ್ಟ್ ಮಾಡೋದಕ್ಕೆ ಬಳಸಿದ್ರೆ, ನಾರ್ಮಲ್ ವ್ಯಕ್ತಿ ಅದೇ ಹಣವನ್ನ ಸುಮ್ಮನೆ ಖರ್ಚು ಮಾಡೋದಕ್ಕೆ ಬಳಸ್ತಾನೆ. ನೀವೇನಾದ್ರೂ ಇಲ್ಲಿಂದ 5 ವರ್ಷಗಳ ಹಿಂದೆ 3,000 ರೂಪಾಯಿಗಳನ್ನ ಅದಾನಿ ಟ್ರಾನ್ಸ್ಮಿಷನ್ ಶೇರ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇವತ್ತು ಅದರ ಮೌಲ್ಯ 1,15,000 ರೂಪಾಯಿ ಆಗಿರ್ತಾ ಇತ್ತು. ಆದ್ರೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ನಿಮ್ ಬಳಿ ಕಡ್ಡಾಯವಾಗಿ ಒಂದು ಡಿಮ್ಯಾಟ್ ಅಕೌಂಟ್ ಇರಲೇಬೇಕು. ಕೆಳಗೆ ಕೊಟ್ಟಿರುವಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡಿ
₹1 ಕೂಡ ಖರ್ಚು ಮಾಡದೆ ಉಚಿತವಾಗಿ ಏಂಜಲ್ ಬ್ರೋಕಿಂಗ್ ಡಿಮ್ಯಾಟ್ ಖಾತೆಯನ್ನ ನೀವು ಓಪನ್ ಮಾಡಬಹುದು. ಇಲ್ಲಿ ಧನಿಕರ ಓದಿಗೆ ಬೇಕಿರೋದು ಶಿಕ್ಷಣ ಅಲ್ಲ. ಎಷ್ಟೋ ಜನ ಓದದೇ ಇರುವಂತಹ ಅವಿದ್ಯಾವಂತರು ಕೂಡ ಯಶಸ್ವಿ ಉದ್ಯಮಿಗಳಾಗಿದ್ದಾರೆ. ಹೆಚ್ಚು ಓದಿದ ರಾಬರ್ಟ್ರ ಡ್ಯಾಡ್ ತಾವು ಯಾರ ಕೈ ಕೆಳಗೂ ಕೆಲಸ ಮಾಡ್ತಾ ತಾವು ಮಾತ್ರ ಪೂರ್ ಡ್ಯಾಡಿಯಾಗಿ ಉಳಿದಿದ್ರು. ಅದೇ ಹೆಚ್ಚು ಓದದ ಮೈಕಲ್ರ ಡ್ಯಾಡ್ ಬಿಸ್ನೆಸ್ಗೆ ಕೈ ಹಾಕಿ ಹಣವೇ ಅವ್ರಿಗಾಗಿ ದುಡಿಯುವಂತೆ ಮಾಡಿ ತಾವು ರಿಚ್ ಡ್ಯಾಡ್ ಆಗಿದ್ರು. ಸರಿ, ಹಾಗಿದ್ಮೇಲೆ ಇಲ್ಲಿ ಧನಿಕರು ಹಾಗೂ ಬಡವ ಇಬ್ರು ಕೂಡ ದುಡಿತಾರೆ ಅಂದಮೇಲೆ ಬಡವರು ಮಾತ್ರ ಬಡವರಾಗಿಯೇ ಯಾಕಿದ್ದಾರೆ, ಧನಿಕರು ಮಾತ್ರ ಉಪ್ಪರಿಗೆ ಮೇಲಿದ್ದಾರೆ ಯಾಕೆ? ಈ ಒಂದು ಪ್ರಶ್ನೆಗೂ ಕೂಡ ರಾಬರ್ಟ್ ತಮ್ಮ ಕೃತಿಯಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಈ ಒಂದು ಚಾರ್ಟ್ ನೋಡಿ, ಇಲ್ಲಿ ಬಡವರ ಜೀವನ ಮಟ್ಟವನ್ನ ಅನಾಲಿಸಿಸ್ ಮಾಡಲಾಗಿದೆ. ಇಲ್ಲಿ ಬಡವರ್ಗದವರ ಆದಾಯಕ್ಕಿಂತಲೂ ಅವರ ಖರ್ಚಿನ ಮಟ್ಟ ಅಧಿಕವಿರೋದು ನಿಮಗೆ ಸ್ಪಷ್ಟವಾಗುತ್ತೆ. ಬಡವನೊಬ್ಬ ಬರುವ 10,000 ಆದಾಯದಲ್ಲಿ ಅವನ ಬದುಕಿನ ಎಲ್ಲ ಕಮಿಟ್ಮೆಂಟ್ ಹಾಗೂ ಖರ್ಚಿನ ವೆಚ್ಚವೇ ಅವನ ಆದಾಯಕ್ಕಿಂತಲೂ ಹೆಚ್ಚಿರುತ್ತೆ. ಹೀಗಾದಾಗ ಅಧಿಕ ಖರ್ಚನ್ನು ಸರಿದೂಗಿಸಲು ಆತ ಸಾಲದ ಮೊರೆ ಹೋಗಬೇಕಾಗುತ್ತೆ. ಸಾಲ ಪಡೆದು ಅದನ್ನು ಸರಿಗಟ್ಟಲು ಕೂಡ ಆತ ಮುಂದೆ ಹೆಣಗಾಡಬೇಕಾಗುತ್ತೆ. ಇದು ಯಾವತ್ತೂ ಕೂಡ ಬ್ಯಾಲೆನ್ಸ್ ಆಗದ ನಿತ್ಯ ನಿರಂತರವಾದಂತಹ ಏರುಪೇರಾಗಿರುತ್ತೆ. ಅವನ ಆದಾಯ ಹಾಗೂ ಖರ್ಚು ಯಾವತ್ತೂ ಕೂಡ ಸರಿಸಮ ಆಗೋದೇ ಇಲ್ಲ. ಪ್ರತಿ ತಿಂಗಳು ಕೂಡ ಅವನ ಖರ್ಚಿನ ಲೆಕ್ಕ ಹೆಚ್ಚುತ್ತಲೇ ಹೋಗಿ ಅವನು ಸಾಲದ ಸುಳಿಯಲ್ಲಿ ತನ್ನಿಡೀ ಬದುಕು ಸವಿಸಬೇಕಾಗುತ್ತೆ. ಹೀಗಾಗಿ ಬಡವರಾಗಿಯೇ ಉಳಿದು ಹೋಗ್ತಾರೆ. ಇನ್ನು ಮಧ್ಯಮ ವರ್ಗದವ್ರ ಬಗ್ಗೆ ಹೇಳುವುದಾದರೆ ಈ ಒಂದು ಗ್ರಾಫ್ ಮಧ್ಯಮ ವರ್ಗದ ಸ್ಥಿತಿಗತಿಯನ್ನ ಸೂಚಿಸುತ್ತೆ. ಬಡ ವರ್ಗಕ್ಕೆ ಹೋಲಿಸಿದ್ರೆ ಇವರ ಆದಾಯ ಹೆಚ್ಚು. ಇವರು ತಮ್ಮ ಖರ್ಚನ್ನು ಕಳೆದು ಕೂಡ ಒಂದಷ್ಟು ಹಣವನ್ನ ಯಾವಾಗಲೂ ಉಳಿಸ್ತಾರೆ. ಉಳಿದ ಹಣವನ್ನ ಬಂಗಾರ, ಆಸ್ತಿ ಅಥವಾ ತಮ್ಮ ತುರ್ತು ಖರ್ಚಿಗೆ ಸವಿಸ್ತಾರೆ. ಇವರು ಮನೆಯ ಅಗತ್ಯ ಕಾರ್ಯಗಳಿಗೆ ಹಣ ಇರಲಿ ಅಂತ ಅದನ್ನು ಎಲ್ಲೂ ಕೂಡ ಇನ್ವೆಸ್ಟ್ ಅನ್ನ ಮಾಡದೆ ಬ್ಯಾಂಕಲ್ಲಿ ಉಳಿತಾಯ ಮಾಡ್ತಾರೆ. ಇವರ ಬಳಿ ಉಳಿಯುವ ಹಣ ಯಾವುದ್ರ ಮೇಲೂ ಕೂಡ ಹೂಡಿಕೆಯಾಗದೆ ಅದು ಬ್ಯಾಂಕಲ್ಲಿ ಭದ್ರವಾಗಿರುತ್ತೆ. ಇನ್ನು ಶ್ರೀಮಂತರ ಬಗ್ಗೆ ಹೇಳುವುದಾದರೆ ಇಲ್ಲಿ ಕಾಣುವ ಈ ಗ್ರಾಫ್ ಧನಿಕರ ಆದಾಯ ಹಾಗೂ ಖರ್ಚಿನ ಬಗ್ಗೆ ತಿಳಿಸುತ್ತೆ. ಈ ಶ್ರೀಮಂತರ ಆದಾಯ ಯಾವಾಗಲೂ ಹೆಚ್ಚೇ ಇರುತ್ತೆ. ಇವರು ಕೂಡ ಮಧ್ಯಮ ವರ್ಗದ ಹಾಗೆ ಉಳಿದ ಹಣವನ್ನು ಬ್ಯಾಂಕಲ್ಲಿ ಉಳಿತಾಯ ಮಾಡ್ತಾರೆ. ಆದರೆ ಒಂದು ಭಿನ್ನತೆ ಏನು ಅಂದರೆ ಇವರು ಉಳಿದ ಅಷ್ಟು ಹಣವನ್ನು ಬ್ಯಾಂಕಲ್ಲಿ ಇಡೋದಿಲ್ಲ. ಅದರಲ್ಲಿ ಒಂದಷ್ಟು ಭಾಗವನ್ನ ಗೋಲ್ಡ್, ಲ್ಯಾಂಡ್ ಹಾಗೂ ಸ್ಟಾಕ್ ಮಾರ್ಕೆಟ್ ಶೇರ್ಗಳಲ್ಲಿ ಹೂಡಿಕೆಯನ್ನ ಮಾಡ್ತಾರೆ. ಇದಿಷ್ಟೇ ಅಲ್ಲದೆ ಇವರು ತಮ್ಮ ಆದಾಯದ ರೊಟೇಷನ್ ಕೂಡ ಮಾಡ್ತಾರೆ. ಅವರ ಹಣ ತಾನೇ ರೀಜನರೇಟ್ ಆಗಿ ಹಲವು ಮೂಲಗಳಿಂದ ಹಣವನ್ನ ಡಬಲ್ ಮಾಡ್ತಾನೆ ಇರುತ್ತೆ. ಆ ರೀತಿ ಬಂದ ರಿಟರ್ನ್ಸ್ ಅನ್ನು ಕೂಡ ಇವರು ಹೂಡಿಕೆಯಲ್ಲಿ ಹಾಗೂ ರೊಟೇಷನ್ಗೆ ಮೀಸಲಿಡ್ತಾರೆ. ಈ ಆದಾಯ ಚಕ್ರ ನಿರಂತರವಾಗಿ ತಿರುಗೋದ್ರಿಂದ ಅದರಿಂದ ದಿನದಿನಕ್ಕೂ ಅವರ ಆದಾಯ ಹೆಚ್ಚಿ ಧನಿಕರಾಗಿಯೇ ಉಳಿತಾರೆ. ಇನ್ನು ಲಾಭವನ್ನು ಬಳಕೆ ಮಾಡೋದ್ರಲ್ಲಿ ಈ 3 ವರ್ಗಗಳಲ್ಲಿರುವಂತಹ ವಿಶೇಷತೆ ಹಾಗೂ ಭಿನ್ನತೆಗಳ ಬಗ್ಗೆ ಈಗ ತಿಳಿಯೋಣ. ಈಗ ನಿಮ್ಮ ಆದಾಯದಲ್ಲಿ ಅರ್ಧದಷ್ಟು ಬೋನಸ್ ನಿಮ್ಮ ಕೈ ಸಿಕ್ಕರೆ ಖಚಿತವಾಗಿ 100ಕ್ಕೆ 90ರಷ್ಟು ಮಂದಿ ಈ ಬೋನಸ್ ಹಣದಲ್ಲಿ ಒಂದೊಳ್ಳೆ ಫೋನನ್ನು ಖರೀದಿ ಮಾಡೋಣ, ಒಳ್ಳೆ ಬಟ್ಟೆಯನ್ನು ಖರೀದಿ ಮಾಡೋಣ, ಈ ರೀತಿ ಮುಂತಾಗಿ ಯೋಚಿಸೋದು ಸರ್ವೇ ಸಾಮಾನ್ಯ. ಈ ವಿಧವಾದ ಆಲೋಚನೆಯೇ ನಮ್ಮಲ್ಲಿ ಹೆಚ್ಚಿನವರು ಮಧ್ಯವರ್ಗದ ಸ್ಥಿತಿಯಿಂದ ಮೇಲೆ ಹೋಗೋದಕ್ಕೆ ಸಾಧ್ಯವಾಗದಂತೆ ನಮ್ಮನ್ನ ಮಾಡಿದೆ. ಅದೇ ನೀವು ಈ ಹಣವನ್ನ ಶೇರ್ಸ್ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದರ ಮೇಂಟೆನೆನ್ಸ್ಗೆ ನಿಮಗೆ ಯಾವ ಚಾರ್ಜ್ ಕೂಡ ತಗಲೋದಿಲ್ಲ. ನೀವು ಹೂಡಿದ ಹಣ ಜನರೇಟ್ ಆಗಿ ದುಪ್ಪಟ್ಟಾಗುತ್ತೆ. ಆದಾಯ ವೃದ್ಧಿಯಾಗದೆ ಯಾವುದೇ ರಿಸ್ಕ್ ಇಲ್ಲದೆ ನೀವು ಇಲ್ಲಿ ಧನಿಕರಾಗಬಹುದು. ಹೀಗಾಗಿ ನೀವು ಧನಿಕರಾಗಬೇಕಿದ್ರೆ ಮೊದಲು ನೀವು ಮಾಡಬೇಕಿರೋದು ಹಣದ ಹೂಡಿಕೆ. ಶೇರ್ಸ್, ಸ್ಟಾಕ್ಸ್, ಗೋಲ್ಡ್, ಲ್ಯಾಂಡ್ ಹೀಗೆ ವಿವಿಧ ಅಸೆಟ್ಗಳ ಮೇಲೆ ನೀವು ಹಣವನ್ನು ಹಾಕಿ ಅದರಿಂದ ರಿಟರ್ನ್ಸ್ ಅನ್ನು ಪಡೆದಂತೆಲ್ಲ ನೀವು ಧನಿಕರಾಗುವತ್ತ ಮುಂದುವರಿತೀರಿ. ಹಲವರಿಗೆ ಹೆಚ್ಚು ಹಣ ಕೈ ಸೇರಿದ್ರೆ ಬ್ರಾಂಡೆಡ್ ವಸ್ತುಗಳನ್ನ ಖರೀದಿ ಮಾಡುವಂತಹ ಕ್ರೇಜ್ ಇರುತ್ತೆ. ಇಂಥವ್ರಿಗೆ ಎಷ್ಟೇ ಆದಾಯ ಬರಲಿ ಅಂತಿಮವಾಗಿ ಇವರು ಶಾಪಿಂಗ್ ಆಗಿ ಕ್ರೆಡಿಟ್ ಕಾರ್ಡ್ನ ಮೇಲೆ ಅವಲಂಬಿತರಾಗ್ತಾರೆ. ಈ ಕೊರೋನಾದಂತಹ ಪ್ಯಾಂಡಮಿಕ್ ಸಿಚುವೇಶನ್ ಒದಗಿ ಬಂದು 3-4 ತಿಂಗಳ ಸ್ಯಾಲರಿ ನಿಂತು ಹೋದ್ರೆ ಇಂಥವರ ಗತಿ ದೇವರೇ ಗತಿ ಎನ್ನುವಂತಾಗಿರುತ್ತೆ. ಹಣ ಬಂದ್ರೆ ಸಾಕು, ಐಷಾರಾಮಿಯಾಗಿ ಜೀವಿಸಬೇಕು ಅಂತ ಅನೇಕರ ಅಭಿಲಾಷೆ. ಆದ್ರೆ ಇದು ನಮ್ಮನ್ನ ಅಭಿವೃದ್ಧಿಯಾಗೋದಕ್ಕೆ ಬಿಡೋದಿಲ್ಲ. ಕೋಟ್ಯಾಧೀಶ್ವರಲ್ಲಿ ಹಲವರನ್ನ ನೀವು ಇವತ್ತು ನೋಡಿದ್ರೆ ಅವರು ಹೆಚ್ಚೆಚ್ಚು ಸರಳವಾಗಿ ಜೀವಿಸ್ತಾನೆ ಹೆಜ್ಜೆ ಹಾಕ್ತಿರ್ತಾರೆ. ಉದಾಹರಣೆಗೆ ಫೇಸ್ಬುಕ್ ಸೃಷ್ಟಿಕರ್ತ ಮಾರ್ಕ್ ಜುಕರ್ಬರ್ಗ್ರನ್ನ ನೀವು ನೋಡಿದ್ರೆ ಆತ ದಿನವೊಂದಕ್ಕೆ ಅದೆಷ್ಟೋ ಕೋಟಿ ರೂಪಾಯಿಗಳನ್ನ ಸಂಪಾದನೆ ಮಾಡ್ತಾನೆ. ಪ್ರತಿದಿನ ಲಕ್ಷಾಂತರ ರೂಪಾಯಿಯನ್ನ ಆತ ತನ್ನ ಶೋಕಿಗೆ ಖರ್ಚನ್ನ ಮಾಡೋದಕ್ಕೆ ಸಾಧ್ಯವಿದ್ರೂ ಕೂಡ ಅವರು ಯಾವುದರ ಹಿಂದೆ ಕೂಡ ಹೋಗದೆ ಸರಳವಾಗಿ ಒಂದು ಟೀ ಶರ್ಟ್ ಹಾಗೂ ಜೀನ್ಸ್ ಅನ್ನ ಧರಿಸಿ ನಮ್ಮ ಮುಂದೆ ಕಾಣಿಸ್ಕೊಳ್ತಾರೆ. ಅದೇ ರೀತಿ ಹಿಂದೊಮ್ಮೆ ಆಪಲ್ ಸಂಸ್ಥೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸಿದಂತಹ ಅದರ ಸಂಸ್ಥಾಪಕರಾಗಿದ್ದಂತಹ ಸ್ಟೀವ್ ಜಾಬ್ಸ್ ಅನ್ನು ಕೂಡ ನೀವು ಗಮನಿಸಿದ್ರೆ ಅವರು ಕೂಡ ಬ್ಲಾಕ್ ಟಿ ಶರ್ಟ್ ಹಾಗೂ ಸಾಧಾರಣ ಜೀನ್ಸ್ ಅನ್ನು ಧರಿಸಿ ಕಾಣಿಸ್ಕೊಳ್ತಾ ಇದ್ರು. ಇನ್ನು ವಿಶ್ವದ ಟಾಪ್ ಬಿಲಿಯನೇರ್ಗಳಲ್ಲಿ ಒಬ್ರು ಅಂತ ಅನ್ಸ್ಕೊಂಡಿರುವಂತಹ ವಾರನ್ ಬಫೆಟ್ ಕೂಡ ಇವತ್ತಿಗೂ ತಮ್ಮ ಹಳೆಯ ಮನೆಯಲ್ಲಿ ವಾಸವಿದ್ದಾರೆ ಹಾಗೂ ಯಾವತ್ತೋ ಖರೀದಿ ಮಾಡಿದಂತಹ ಸೆಕೆಂಡ್ ಹ್ಯಾಂಡ್ ಕಾರಲ್ಲೇ ಈಗಲೂ ಕೂಡ ಅವರು ಸುತ್ತಾಡ್ತಾರೆ. ಅವರ ಒಂದು ಬ್ರೇಕ್ಫಾಸ್ಟ್ ವೆಚ್ಚ ಇವತ್ತಿಗೆ $3 ದಾಟೋದಿಲ್ಲ. ಇಂಥ ಮಹಾಮಹಿಮರ ಹಣದ ಮುಂದೆ ನಾವು ನೀವೆಲ್ಲ ಯಾವ ಲೆಕ್ಕ ಅಲ್ವಾ? ಆದರೂ ಕೂಡ ನಮ್ಮಲ್ಲಿ ಮೊದಲನೇ ಬರ್ತ್ಡೇಗೆ $50,000 ದುಂದು ವೆಚ್ಚ ಮಾಡಿ ಸೆಲೆಬ್ರೇಟ್ ಮಾಡುವವರು ಕೂಡ ಇದ್ದಾರೆ.
ಮಗುವಿನ ಮೊದಲನೇ ಹುಟ್ಟುಹಬ್ಬಕ್ಕೆ ನೀವೆಷ್ಟೇ ಲಕ್ಷ ಸುರಿದ್ರೂ ಕೂಡ ಅದ್ಯಾವುದೂ ಕೂಡ ಆ ಹಸುಗೂಸಿಗೆ ತಿಳಿಯದ ವಯಸ್ಸು. ಇಲ್ಲಿ ಸಮಸ್ಯೆ ಇರೋದು ನಿಮ್ಮ ಆದಾಯದ ಗಾತ್ರದಲ್ಲ. 10,000 ರೂಪಾಯಿ ದುಡಿಯೋನ್ಗೆ ಹಾಗೂ 1 ಲಕ್ಷ ದುಡಿಯೋನ್ಗೂ ಇಲ್ಲಿ ಒಂದೇ ತೆರನಾದ ಪರಿಸ್ಥಿತಿ ಇರುತ್ತೆ. ಈ ಇಬ್ರು ಕೂಡ ಎಲ್ಲ ಆರ್ಥಿಕ ಸವಾಲುಗಳೊಂದಿಗೆ ಬದುಕಬೇಕಾಗುತ್ತೆ. ಇಲ್ಲಿ ನಾವು ಹೇಗೆ ಸರಿದೂಗಿಸ್ಕೊಂಡು ಜೀವನ ಮಾಡ್ತೀವಿ ಎಂಬುದು ಇಲ್ಲಿ ಕೌಂಟ್ ಆಗುತ್ತೆ. 4 ಜನ ಹೇಗೆ ಜೀವನ ಮಾಡ್ತಾರೋ ಹಾಗೇನೆ ನಾವು ಕೂಡ ಬದುಕಬೇಕು ಅನ್ನೋದು ಇಲ್ಲಿ ಸಮಸ್ಯೆಯ ಮೂಲವಾಗಿರುತ್ತೆ. ಇಲ್ಲಿ ವೃಥಾ ಖರ್ಚನ್ನ ಮಾಡಿ ಹಣ ಕಳೆಯುವ ಬದಲು ಅದೇ ಹಣವನ್ನ ಉಪಯುಕ್ತ ಸಂಗತಿಗಳ ಮೇಲೆ ಹೂಡಿಕೆ ಮಾಡಿದ್ರೆ ಅದು ನಿಮ್ಮನ್ನ ಧನಿಕರಾಗಿಸುವತ್ತ ಕೊಂಡೊಯ್ಯುತ್ತೆ. ಇಲ್ಲಿ ಶ್ರೀಮಂತರಾಗೋದು ಅಂದ್ರೆ ಇರುವ ಹಾಗೂ ಬರುವ ಹಣವನ್ನ ನೀವು ಹೇಗೆ ಯಾವ ರೀತಿ ಅಳತೆಗೋಲನ್ನ ಬಳಸಿ ವ್ಯವಧಾನದಿಂದ ಬಳಸ್ತಾರ ಎಂಬುದಷ್ಟೇ ಆಗಿರುತ್ತೆ. ವೀಕ್ಷಕರೇ, ನೀವು ಧನಿಕರಾಗೋದಕ್ಕೆ ಅನುಸರಿಸಬೇಕಾದಂತಹ ಇಂತಹ ಅನೇಕ ವಿಚಾರಗಳ ಬಗ್ಗೆ ರಾಬರ್ಟ್ ಅವರು ಬರೆದಂತಹ ಈ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಕೃತಿ ಮನ ಮುಟ್ಟುವಂತಹ ಚಿತ್ರಣ ಕೊಟ್ಟಿದೆ. ಈ ಕೃತಿ ಇದೀಗ ಕನ್ನಡದಲ್ಲೂ ಕೂಡ ಲಭ್ಯವಿದ್ದು ಅಮೆಜಾನ್ ನಲ್ಲಿ ಸಿಗುತ್ತೆ. ಇದ್ರ ಬೆಲೆ ಕೇವಲ 239 ರೂಪಾಯಿ ಮಾತ್ರ. ಈ 239 ರೂಪಾಯಿ ನಿಮ್ಮ ಬದುಕನ್ನೇ ಬದಲಿಸುವುದಾದರೆ ಯಾಕೆ ಈ ಒಂದು ಕೃತಿಯನ್ನು ನೀವು ಕೊಂಡು ಓದಬಾರ್ದು? ಹೀಗಾಗಿ ಈ ಕೃತಿಯನ್ನು ಇವತ್ತೇ ಕೊಂಡು ಓದಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.